ಕರ್ತವ್ಯದಲ್ಲಿ ಇದ್ದಾಗಲೇ ಹೃದಯಾಘಾತವಾಗಿ ವೀರ ಮರಣವನ್ನಪ್ಪಿರುವಂತದ್ದು ಚಿಕ್ಕಬಳ್ಳಾಪುರ ತೊಂಡೇಬಾವಿಯ ಗಂಗಾಧರಪ್ಪ ಅವರು ಮೃತ ಯೋಧ 54 ವರ್ಷ ವಯಸ್ಸಾಗಿತ್ತು ಇವರಿಗೆ. ಪಶ್ಚಿಮ ಬಂಗಾಳದ ಗಂಗ್ಟೋಕ್ ಗಡಿ ಪ್ರದೇಶದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾಗ ಹೃದಯಾಘಾತದಿಂದಾಗಿ ಸಾವನ್ನಪ್ಪಿದ್ದಾರೆ. 3 ದಶಕಗಳಿಂದ ಗಂಗಾಧರಪ್ಪ ಅವರು ದೇಶದ ಭದ್ರತೆಗೆ ಗಡಿ ಕಾದಿದ್ದು. ಇಂಡೋ ಟಿಬೇಟಿಯನ್ ಬಾರ್ಡರ್ ಫೋರ್ಸ್ನಲ್ಲಿ ಹವಾಲ್ದಾರ್ ಆಗಿದ್ದು ಗಂಗಾಧರಪ್ಪ. ಶನಿವಾರ ಮುಂಜಾನೆ ಹೃದಯಾಘಾತದಿಂದಾಗಿ ಮೃತಪಟ್ಟಿದ್ದಾರೆ ಯೋಧ. ವೀರ ಯೋಧನ ಪಾರ್ಥಿವ ಶರೀರವನ್ನ ತೊಂಡೇಬಾವಿ ಗ್ರಾಮಕ್ಕೆ ತರ್ತಾ ಇದ್ದಾರೆ ಐಟಿಬಿಪಿ ಪಡೆಯವರು. ಇವತ್ತು ರಾತ್ರಿ 11:45ಕ್ಕೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಯೋಧನ ಪಾರ್ಥಿವ ಶರೀರ ಆಗಮಿಸಲಿಕ್ಕಿದೆ. ಸ್ವಗ್ರಾಮದಲ್ಲಿ ಇವತ್ತೇ ಅಂತ್ಯಕ್ರಿಯೆ ನಡೆಯುತ್ತೆ ಅನ್ನುವಂಥ ಮಾಹಿತಿಯೂ ಕೂಡ ಇದೆ. ಕರ್ತವ್ಯದಲ್ಲಿ ಇದ್ದಾಗಲೇ ಹೃದಯಾಘಾತವಾಗಿ ವೀರ ಮರಣವನ್ನಪ್ಪಿರುವಂತದ್ದು ಚಿಕ್ಕಬಳ್ಳಾಪುರ ತೊಂಡೇಬಾವಿಯ ಗಂಗಾಧರಪ್ಪ ಅವರು ಮೃತ ಯೋಧ. 54 ವರ್ಷ ವಯಸ್ಸಾಗಿತ್ತು ಇವರಿಗೆ. ಪಶ್ಚಿಮ ಬಂಗಾಳದ ಗಂಗ್ಟೋಕ್ ಗಡಿ ಪ್ರದೇಶದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾಗ ಹೃದಯಾಘಾತದಿಂದಾಗಿ ಸಾವನ್ನಪ್ಪಿದ್ದಾರೆ. 3 ದಶಕಗಳಿಂದ ಗಂಗಾಧರಪ್ಪ ಅವರು ದೇಶದ ಭದ್ರತೆಗೆ ಗಡಿ ಕಾದಿದ್ದು. ಇಂಡೋ ಟಿಬೇಟಿಯನ್ ಬಾರ್ಡರ್ ಫೋರ್ಸ್ನಲ್ಲಿ ಹವಾಲ್ದಾರ್ ಆಗಿದ್ದು ಗಂಗಾಧರಪ್ಪ. ಶನಿವಾರ ಮುಂಜಾನೆ ಹೃದಯಾಘಾತದಿಂದಾಗಿ ಮೃತಪಟ್ಟಿದ್ದಾರೆ ಯೋಧ. ವೀರ ಯೋಧನ ಪಾರ್ಥಿವ ಶರೀರವನ್ನ ತೊಂಡೇಬಾವಿ ಗ್ರಾಮಕ್ಕೆ ತರ್ತಾ ಇದ್ದಾರೆ ಐಟಿಬಿಪಿ ಪಡೆಯವರು. ಇವತ್ತು ರಾತ್ರಿ 11:45ಕ್ಕೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಯೋಧನ ಪಾರ್ಥಿವ ಶರೀರ ಆಗಮಿಸಲಿಕ್ಕಿದೆ. ಸ್ವಗ್ರಾಮದಲ್ಲಿ ಇವತ್ತೇ ಅಂತ್ಯಕ್ರಿಯೆ ನಡೆಯುತ್ತೆ ಅನ್ನುವಂಥ ಮಾಹಿತಿಯೂ ಕೂಡ ಇದೆ. ಕರ್ತವ್ಯದಲ್ಲಿ ಇದ್ದಾಗಲೇ ಹೃದಯಾಘಾತವಾಗಿ ವೀರ ಮರಣವನ್ನಪ್ಪಿರುವಂತದ್ದು ಚಿಕ್ಕಬಳ್ಳಾಪುರ ತೊಂಡೇಬಾವಿಯ ಗಂಗಾಧರಪ್ಪ ಅವರು ಮೃತ ಯೋಧ. 54 ವರ್ಷ ವಯಸ್ಸಾಗಿತ್ತು ಇವರಿಗೆ. ಪಶ್ಚಿಮ ಬಂಗಾಳದ ಗಂಗ್ಟೋಕ್ ಗಡಿ ಪ್ರದೇಶದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾಗ ಹೃದಯಾಘಾತದಿಂದಾಗಿ ಸಾವನ್ನಪ್ಪಿದ್ದಾರೆ. 3 ದಶಕಗಳಿಂದ ಗಂಗಾಧರಪ್ಪ ಅವರು ದೇಶದ ಭದ್ರತೆಗೆ ಗಡಿ ಕಾದಿದ್ದು. ಇಂಡೋ ಟಿಬೇಟಿಯನ್ ಬಾರ್ಡರ್ ಫೋರ್ಸ್ನಲ್ಲಿ ಹವಾಲ್ದಾರ್ ಆಗಿದ್ದು ಗಂಗಾಧರಪ್ಪ. ಶನಿವಾರ ಮುಂಜಾನೆ ಹೃದಯಾಘಾತದಿಂದಾಗಿ ಮೃತಪಟ್ಟಿದ್ದಾರೆ ಯೋಧ. ವೀರ ಯೋಧನ ಪಾರ್ಥಿವ ಶರೀರವನ್ನ ತೊಂಡೇಬಾವಿ ಗ್ರಾಮಕ್ಕೆ ತರ್ತಾ ಇದ್ದಾರೆ ಐಟಿಬಿಪಿ ಪಡೆಯವರು. ಇವತ್ತು ರಾತ್ರಿ 11:45ಕ್ಕೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಯೋಧನ ಪಾರ್ಥಿವ ಶರೀರ ಆಗಮಿಸಲಿಕ್ಕಿದೆ. ಸ್ವಗ್ರಾಮದಲ್ಲಿ ಇವತ್ತೇ ಅಂತ್ಯಕ್ರಿಯೆ ನಡೆಯುತ್ತೆ ಅನ್ನುವಂಥ ಮಾಹಿತಿಯೂ ಕೂಡ ಇದೆ. ಕರ್ತವ್ಯದಲ್ಲಿ ಇದ್ದಾಗಲೇ ಹೃದಯಾಘಾತವಾಗಿ ವೀರ ಮರಣವನ್ನಪ್ಪಿರುವಂತದ್ದು ಚಿಕ್ಕಬಳ್ಳಾಪುರ ತೊಂಡೇಬಾವಿಯ ಗಂಗಾಧರಪ್ಪ ಅವರು ಮೃತ ಯೋಧ. 54 ವರ್ಷ ವಯಸ್ಸಾಗಿತ್ತು ಇವರಿಗೆ. ಪಶ್ಚಿಮ ಬಂಗಾಳದ ಗಂಗ್ಟೋಕ್ ಗಡಿ ಪ್ರದೇಶದಲ್ಲಿ
ಕರ್ತವ್ಯ ನಿರ್ವಹಿಸ್ತಾ ಇದ್ದಾಗ ಹೃದಯಾಘಾತದಿಂದಾಗಿ ಸಾವನ್ನಪ್ಪಿದ್ದಾರೆ. 3 ದಶಕಗಳಿಂದ ಗಂಗಾಧರಪ್ಪ ಅವರು ದೇಶದ ಭದ್ರತೆಗೆ ಗಡಿ ಕಾದಿದ್ರು. ಇಂಡೋ ಟಿಬೇಟಿಯನ್ ಬಾರ್ಡರ್ ಫೋರ್ಸ್ನಲ್ಲಿ ಹವಾಲ್ದಾರ್ ಆಗಿದ್ದು ಗಂಗಾಧರಪ್ಪ. ಶನಿವಾರ ಮುಂಜಾನೆ ಹೃದಯಾಘಾತದಿಂದಾಗಿ ಮೃತಪಟ್ಟಿದ್ದಾರೆ ಯೋಧ. ವೀರ ಯೋಧನ ಪಾರ್ಥಿವ ಶರೀರವನ್ನ ತೊಂಡೇಬಾವಿ ಗ್ರಾಮಕ್ಕೆ ತರ್ತಾ ಇದ್ದಾರೆ ಐಟಿಬಿಪಿ ಪಡೆಯವರು. ಇವತ್ತು ರಾತ್ರಿ 11:45ಕ್ಕೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಯೋಧನ ಪಾರ್ಥಿವ ಶರೀರ ಆಗಮಿಸಲಿಕ್ಕಿದೆ. ಸ್ವಗ್ರಾಮದಲ್ಲಿ ಇವತ್ತೇ ಅಂತ್ಯಕ್ರಿಯೆ ನಡೆಯುತ್ತೆ ಅನ್ನುವಂಥ ಮಾಹಿತಿಯೂ ಕೂಡ ಇದೆ. ಕರ್ತವ್ಯದಲ್ಲಿ ಇದ್ದಾಗಲೇ ಹೃದಯಾಘಾತವಾಗಿ ವೀರ ಮರಣವನ್ನಪ್ಪಿರುವಂತದ್ದು ಚಿಕ್ಕಬಳ್ಳಾಪುರ ತೊಂಡೇಬಾವಿಯ ಗಂಗಾಧರಪ್ಪ ಅವರು ಮೃತ ಯೋಧ. 54 ವರ್ಷ ವಯಸ್ಸಾಗಿತ್ತು ಇವರಿಗೆ. ಪಶ್ಚಿಮ ಬಂಗಾಳದ ಗಂಗ್ಟೋಕ್ ಗಡಿ ಪ್ರದೇಶದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾಗ ಹೃದಯಾಘಾತದಿಂದಾಗಿ ಸಾವನ್ನಪ್ಪಿದ್ದಾರೆ. 3 ದಶಕಗಳಿಂದ ಗಂಗಾಧರಪ್ಪ ಅವರು ದೇಶದ ಭದ್ರತೆಗೆ ಗಡಿ ಕಾದಿದ್ರು. ಇಂಡೋ ಟಿಬೇಟಿಯನ್ ಬಾರ್ಡರ್ ಫೋರ್ಸ್ನಲ್ಲಿ ಹವಾಲ್ದಾರ್ ಆಗಿದ್ದು ಗಂಗಾಧರಪ್ಪ. ಶನಿವಾರ ಮುಂಜಾನೆ ಹೃದಯಾಘಾತದಿಂದಾಗಿ ಮೃತಪಟ್ಟಿದ್ದಾರೆ ಯೋಧ. ವೀರ ಯೋಧನ ಪಾರ್ಥಿವ ಶರೀರವನ್ನ ತೊಂಡೇಬಾವಿ ಗ್ರಾಮಕ್ಕೆ ತರ್ತಾ ಇದ್ದಾರೆ ಐಟಿಬಿಪಿ ಪಡೆಯವರು. ಇವತ್ತು ರಾತ್ರಿ 11:45ಕ್ಕೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಯೋಧನ ಪಾರ್ಥಿವ ಶರೀರ ಆಗಮಿಸಲಿಕ್ಕಿದೆ. ಸ್ವಗ್ರಾಮದಲ್ಲಿ ಇವತ್ತೇ ಅಂತ್ಯಕ್ರಿಯೆ ನಡೆಯುತ್ತೆ ಅನ್ನುವಂಥ ಮಾಹಿತಿಯೂ ಕೂಡ ಇದೆ. ಕರ್ತವ್ಯದಲ್ಲಿ ಇದ್ದಾಗಲೇ ಹೃದಯಾಘಾತವಾಗಿ ವೀರ ಮರಣವನ್ನಪ್ಪಿರುವಂತದ್ದು ಚಿಕ್ಕಬಳ್ಳಾಪುರ ತೊಂಡೇಬಾವಿಯ ಗಂಗಾಧರಪ್ಪ ಅವರು ಮೃತ ಯೋಧ. 54 ವರ್ಷ ವಯಸ್ಸಾಗಿತ್ತು ಇವರಿಗೆ. ಪಶ್ಚಿಮ ಬಂಗಾಳದ ಗಂಗ್ಟೋಕ್ ಗಡಿ ಪ್ರದೇಶದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾಗ ಹೃದಯಾಘಾತದಿಂದಾಗಿ ಸಾವನ್ನಪ್ಪಿದ್ದಾರೆ. 3 ದಶಕಗಳಿಂದ ಗಂಗಾಧರಪ್ಪ ಅವರು ದೇಶದ ಭದ್ರತೆಗೆ ಗಡಿ ಕಾದಿದ್ರು. ಇಂಡೋ ಟಿಬೇಟಿಯನ್ ಬಾರ್ಡರ್ ಫೋರ್ಸ್ನಲ್ಲಿ ಹವಾಲ್ದಾರ್ ಆಗಿದ್ದು ಗಂಗಾಧರಪ್ಪ. ಶನಿವಾರ ಮುಂಜಾನೆ ಹೃದಯಾಘಾತದಿಂದಾಗಿ ಮೃತಪಟ್ಟಿದ್ದಾರೆ ಯೋಧ. ವೀರ ಯೋಧನ ಪಾರ್ಥಿವ ಶರೀರವನ್ನ ತೊಂಡೇಬಾವಿ ಗ್ರಾಮಕ್ಕೆ ತರ್ತಾ ಇದ್ದಾರೆ ಐಟಿಬಿಪಿ ಪಡೆಯವರು. ಇವತ್ತು ರಾತ್ರಿ 11:45ಕ್ಕೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಯೋಧನ ಪಾರ್ಥಿವ ಶರೀರ ಆಗಮಿಸಲಿಕ್ಕಿದೆ. ಸ್ವಗ್ರಾಮದಲ್ಲಿ ಇವತ್ತೇ ಅಂತ್ಯಕ್ರಿಯೆ ನಡೆಯುತ್ತೆ ಅನ್ನುವಂಥ ಮಾಹಿತಿಯೂ ಕೂಡ ಇದೆ.